ನ್ಯೂಸ್ ಫಸ್ಟ್ ಚಾನಲ್. ಆಹಾ, ಎಂಥ ಒಂದು ಸುಂದರವಾದ ಚಾನಲ್ ಇದು, ಅದ್ಭುತವಾದ ಚಾನಲ್ ನ್ಯೂಸ್ ಫಸ್ಟ್ ಚಾನಲ್. ಇದರಲ್ಲಿ ಸ್ಪೋರ್ಟ್ಸ್ ಆಗಿರಲಿ ಅಥವಾ ಲೈವ್ ಯಾವುದಾದ್ರೂ ಒಂದು ಘಟನೆಗಳಾಗಿರಲಿ ತುಂಬ ವೇಗವಾಗಿ ತೋರಿಸ್ತಾರೆ. ತುಂಬ ರಿಯಾಲಿಟಿ ಚೆಕ್ ಅಂತ ನಾವು ಮಾಡ್ತಾ ಇರ್ತಾರೆ. ರಿಯಾಲಿಟಿ ಚೆಕ್ಕನ್ನು ಮಾಡಿ ಅದನ್ನು ಪ್ರದರ್ಶನ ಮಾಡ್ತಾರೆ. ಸೊ ನಾನು ಮಾತ್ರ 3 ವರ್ಷದಿಂದ ಆಯಿತು ಈ ನ್ಯೂಸ್ ಫಸ್ಟ್ ಚಾನಲನ್ನು ನೋಡ್ತಾ ಇದ್ದೇನೆ. ಸೊ ಇದನ್ನು ಫಾಲೋ ಕೂಡ ಮಾಡ್ತಾ ಇದ್ದೇನೆ. ಸೊ ಇವರು ರಿಯಾಲಿಟಿ ಚೆಕ್ ಮಾಡಿಕೊಂಡೇ ತನ್ನ ನ್ಯೂಸ್ಗಳನ್ನು ಪ್ರದರ್ಶನ ಮಾಡ್ತಾರೆ. ಸೊ ಅದನ್ನು ನೋಡಿ ನನಗಂತರೂ ತುಂಬ ಸಾಕಷ್ಟು ನ್ಯೂಸ್ಗಳನ್ನು ನೋಡೋಕ್ಕೆ ಸಿಗತ್ತೆ. ಕಡಿಮೆ ಸಮಯದಲ್ಲಿ ನಮ್ಮ ರಾಜ್ಯದ ಜನತೆಗೆ ವಿಶೇಷವಾಗಿ ರಾಷ್ಟ್ರೀಯತೆ ಏನು ನಮ್ಮ ಕರ್ನಾಟಕದ ಪ್ರಾದೇಶಿಕ ಸುದ್ದಿಗಳಿರ್ಬೋದು, ಕರ್ನಾಟಕಕ್ಕೆ ಒತ್ತು ಕೊಡುವಂಥ ಸುದ್ದಿಗಳೊಳಗೆ ನಂಬರ್ 1 ಸುದ್ದಿ ನೈಜ ಹಾಗೂ ನಿಷ್ಪಕ್ಷಪಾತ ಏನು ಸುದ್ದಿಗಳನ್ನು ಒಂದೇನು ಅಭಿವೃದ್ಧಿ ದೃಷ್ಟಿಕೋನ ಇಟ್ಟುಕೊಂಡು ತಾವು ಏನು ಪ್ರಸಾರ ಮಾಡ್ತಿದ್ರಿ ಅದು ಮುಂದುವರಿಲಿ. ನಿಮ್ಮ ನ್ಯೂಸ್ ಫಸ್ಟ್ ಚಾನಲಿಂದ ಏನು ಒಂದು ಒಳ್ಳೆ ಕರ್ನಾಟಕದ ಅಭಿವೃದ್ಧಿ ಇರ್ಬೋದು ಅಥವಾ ಅನೇಕ ಸಮಾಜದಲ್ಲಿರುವಂಥ ಏನು ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ನಿಮ್ಮ ಏನು ಗುಣ ಉದ್ಯಾರೆ ಚಾನೆಲ್ ಫಸ್ಟಿನ ಒಂದು ಏನು ಗುರಿ ಐತಿ ಅದು ಮುಂದುವರಲಿ. ನಿಮ್ಮ ಚಾನೆಲ್ ಇನ್ನೂ ನೋಡುಗರು ವೀಕ್ಷಕರ ಸಂಖ್ಯೆಯನ್ನು ಹೆಚ್ಚಿಗಲಿ ಅಂತೇಳಿ ಈ ಸಂದರ್ಭ ನಾನು ಶುಭಾಶಯನ್ನು ಕೋರ್ತೀನಿ. ನ್ಯೂಸ್ ಫಸ್ಟ್ ಚಾನಲ್ನಲ್ಲಿ ಟಾಪ್ 30 ಆಗಿರ್ಬೋದು, ಶರವೇಗ ಆಗಿರ್ಬೋದು, ಕ್ರೀಡಾ ಬಗ್ಗೆ ಆಗಿರ್ಬೋದು, ನಾವು ಯಾಕಂದರೆ ವರ್ಕ್ ಮಾಡೋರಾಗಿರ್ತೀವಲ್ಲ ನಮ್ಗೆ ಟೈಮ್ ಸಿಗ್ತಿರಂಗಿಲ್ಲ. ಯಾಕಂದ್ರೆ ನಮ್ದು ಏನು ನಡೆಯತೈತಿ ಕರ್ನಾಟಕದಲ್ಲಿ ನಮಗೇನು ಗುರ್ತಿಲ್ಲ. ಸೊ ನಮ್ಗೆ ಟೈಮ್ ಇರಂಗಿಲ್ಲ. ಸೊ 5 ಮಿನಿಟ್ಸ್ ನಾವು ಟಿ ವಿ ಆನ್ ಮಾಡಿ ನೋಡಿಬಿಟ್ವಿ ಅಂದ್ರೆ ಶರವೇಗ ನ್ಯೂಸ್ ಫಸ್ಟ್ ಒಳಗೆ ಹೋಗಿ ನೋಡಿಬಿಟ್ವಿ ಅಂದ್ರೆ ನಮಗೆಲ್ಲ ಡೀಟೇಲ್ಸ್. ಸೊ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ನ್ಯೂಸ್ ಫಸ್ಟ್ ಚಾನಲ್. ನಾವು ನ್ಯೂಸ್ ನೋಡ್ಬೇಕಂದ್ರೆ ನ್ಯೂಸ್ ಫಸ್ಟ್ ಚಾನಲ್ನೇ ನೋಡ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲರೂ ನ್ಯೂಸ್ ನೋಡ್ಬೇಕಂದ್ರೆ ರಾಜಕೀಯ ಮತ್ತು ಸೀರಿಯಲ್ ಮತ್ತು ಸಿನಿಮಾದ ಬಗ್ಗೆ ತಿಳ್ಕೊಬೇಕಂದ್ರೆ ನ್ಯೂಸ್ ಫಸ್ಟ್ ಚಾನಲ್ನೇ ನೋಡ್ತೀವಿ. ಮತ್ತು ಇದರಲ್ಲಿ ಕ್ಲಿಯರಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೊನ್ನೆ ರಾಮ ಮಂದಿರ ಬಗ್ಗೆ ಕ್ಲಿಯರ್ ಆಗಿ ತೋರಿಸಿದ್ರು. ನಮ್ಗೆ ಅಲ್ಲಂತೂ ಹೋಗೋಕ್ಕಾಗಲಿಲ್ಲ. ಹೀಗಾಗಿ ಇಲ್ಲೇ ಕೂತು ನಾವು ಎಲ್ಲ ವೀಕ್ಷಣೆ ಮಾಡಿದ್ವಿ.